ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಧಿಕೃತ ಘೋಷಣೆ ಮಾಡೋವರೆಗೂ ಹೇಳೋಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೋ ನೋಡ್ತಾ ಹೋಗೋಣ. ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಈಗ ಅಧಿಕೃತವಾಗಿ ಘೋಷಣೆ ಮಾಡೋವರೆಗೂ ನಾವ್ಯಾರೂ ಸಿಗುತ್ತಾ ದಿಢೀರನೆ ಹೇಳಿಕೆಗಳನ್ನು ನೀಡೋದಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಏನೇನೋ ಆಗುತ್ತಂತ ನಾವು ನೋಡ್ತಾ ಹೋಗಬೇಕಾಗುತ್ತೆ. ರಾಜ್ಯಪಾಲರು ಎಷ್ಟು ಹೊತ್ತು ಇರ್ತಾರೆ ಅಂತ ಕೇಳಿದ್ದಾರೆ. ಸಹಿ ಸಂಗ್ರಹ ಏನೂ ಆಗ್ತಿಲ್ಲ. ಭಾವನೆ ವ್ಯಕ್ತಪಡಿಸೋದು ಸಹಜ ಅಂತ ಹೇಳ್ತಾ ಇದ್ದಾರೆ. ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು, ವರಿಷ್ಠರ ನಿರ್ಣಯಕ್ಕೆ ನಾವೆಲ್ಲರೂ ಇದ್ದೇವೆ ಅಂತೇಳಿ ಪೊನ್ನಣ್ಣ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಈ ವಿಚಾರದ ಬಗ್ಗೆ ಪೊನ್ನಣ್ಣ ಅವರು ವರಿಷ್ಠರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ನೋಡಿ, ಇದು ಸಣ್ಣ ವಿಚಾರ ಅಲ್ಲ. ಈ ನಿರ್ಣಯಗಳು ತೀರ್ಮಾನಗಳನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಅಧಿಕೃತವಾಗಿ ಘೋಷಣೆ ಮಾಡೋವರೆಗೂ ತೀರ್ಮಾನದ ಬಗ್ಗೆ ನಾನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸುದೀರ್ಘವಾದಂಥ ರಾಜಕೀಯ ಬದುಕನ್ನು ನೋಡಿದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ 8 ವರ್ಷ ಕಾರ್ಯನಿರ್ವಹಿಸಿದಂಥವ್ರು. ಅವರ ರಾಜೀನಾಮೆ ವಿಚಾರವನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಅದರಿಂದ ನಾಳೆ ಅಥವಾ ಯಾವತ್ತು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ಅಧಿಕೃತವಾಗಿ ತಮಗೆ ಮಾಹಿತಿ ಸಿಗ್ತದೆ. ಅಲ್ಲ, ಈಗ ಹೇಳಬೇಡಿ ಹೇಳಿ ಅಂತಲ್ಲ ಪ್ರಶ್ನೆ. ಕೆಲವು ನಿರ್ಣಯಗಳು, ತೀರ್ಮಾನಗಳನ್ನು ಖಂಡಿತವಾಗಿ ವರಿಷ್ಠರು ತಗೊಂಡಿದ್ದಾರೆ. ಆ ತೀರ್ಮಾನಗಳು, ನಿರ್ಣಯಗಳು ಏನು ಅಂಥೇಳಿ ಅವರೇ ಅಧಿಕೃತವಾಗಿ ಹೇಳಬೇಕೆ ಹೊರತು ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಕೂಡ ಅವರ ತೀರ್ಮಾನ ಏನು, ಯಾವ ರೀತಿ ಅವರ ಮುಂದಿನ ನಡೆ ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವ್ರಿಗೂ ಹೇಳ್ತೀನಿ, ಶಾಸಕರಿಗೂ ಹೇಳ್ತೀನಿ ಅಂತ ಹೇಳುವಂಥ ಮಾತನ್ನು ಇವತ್ತು ನಡೆದಂಥ ಸಭೆಯಲ್ಲಿ ಕೂಡ, ಅಂದರೆ ಎಲ್ಲರೂ ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನೇನು ಇವತ್ತು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅನೇಕ ಪ್ರಶ್ನೆಗಳನ್ನು ಸಚಿವರು ಮತ್ತು ಶಾಸಕರು ಅವ್ರನ್ನ ಕೇಳಿದಾಗ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವತ್ತೇನು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಾಳೆವರೆಗೂ ಕಾಯೋದು ಸೂಕ್ತ. ರಾಜಭವನದ ಸಮಯವನ್ನು ಸಹ ಕೇಳಿರುವಂಥದ್ದು